ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇವೆ ಮೊರ್ನಿ ಅವ್ರದ್ದು ಎಕ್ಸ್ ಕೆಫೆ 650. ಸೊ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಬೈಕು, ಆಫ್ ರೋಡರ್, ಟೂರರ್ ಎಲ್ಲದಕ್ಕೂ ಒಂದು ಪರ್ಫೆಕ್ಟ್ ಬೈಕ್ ಅಂತ ಹೇಳ್ಬೋದು. ಸೊ ಮೋಟೋ ಮೊರಿನಿ ಅಂತ ಕಂಪನಿ ಕಡೆಯಿಂದ ಬರುವಂಥ ಬೈಕು. ಸೊ ಫ್ರಂಟಿಂದ ನಾವು ಮಾತಾಡೋದಾದರೆ ಫ್ರಂಟಲ್ಲಿ ಒಂದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಾರ್ಮಲಿ ಸ್ಪೆಸಿಫಿಕೇಷನ್ಸ್ ಹೇಳ್ತಾ ಇದ್ದೀನಿ, ಪ್ರಾಪರ್ ರಿವ್ಯೂ ತುಂಬ ಬೇಗನೆ ಚಾನಲಲ್ಲಿ ಬರುತ್ತೆ. ಸೊ ವಿಂಡ್ಶೀಲ್ಡ್ ನಿಮಗೆ ಅಡ್ಜಸ್ಟೇಬಲ್ ಬರುತ್ತೆ, ನೀವು ಬೇಕಾದಾಗ ಇದನ್ನು ಅಡ್ಜಸ್ಟೇಬಲ್ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಮೋಟೋ ಮೊರಿನಿ ಅವ್ರದ್ದು ಲೋಗೋ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಾಗೂ ಕೆಳಗಡೆ ನಿಮಗೆ ಇದರಲ್ಲಿ ಹೆಲೋಜನ್ ಲೈಟ್ ಯಾವುದು ಬರಲ್ಲ, ಎಲ್ಲದು ಪ್ರೊಜೆಕ್ಟರ್ ಬರುತ್ತೆ ವಿತ್ DRL ಜೊತೆ. ಅದರ ಕೆಳಗಡೆ ನಿಮಗೆ ಸಸ್ಪೆನ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ, ಹಾಗೂ ಮಡ್ಗಾಡ್ ಮೇಲೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ. ಗೋಲ್ಡನ್ ಕಲರ್ ಇದು ವೀಲ್ ಕೊಟ್ಟಿದ್ದಾರೆ ಫೋಕ್ಸ್ ಜೊತೆ, ಹಾಗೂ ಡುವಲ್ ಸೈಡ್ ನಿಮಗೆ ಬ್ರ್ಯಾಂಬೋ ಅವ್ರದ್ದು ಡುವಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಇದು ಡುವಲ್ ನೀವು ಎಕ್ಸಾಸ್ಟ್ ಸಿಸ್ಟಮು ನೋಡ್ಬೋದು. ಇನ್ಲೈನ್ 2 ವೆಹಿಕಲ್ ಇದು. ಆ್ಯಂಡ್ ಇಂಡಿಕೇಟರ್ಸ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಎಲ್ಲದು ನಿಮ್ಗೆ ಇದರಲ್ಲಿ LED ಯೂಸ್ ಮಾಡಿದ್ದಾರೆ. ಸೊ ಸೈಡಿಂದ ಫ್ಯೂಲ್ ಟ್ಯಾಂಕ್ ಡಿಸೈನ್ ನೋಡ್ಬೋದು. ಇದು 18 ಲೀಟರ್ ಇದು ನಿಮ್ಗೆ ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಟೂರರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. 18 ಲೀಟರ್ ಇದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೈಡ್ ಫೇರಿಂಗ್ಸ್ ಎಲ್ಲ ನೋಡ್ಬೋದು, ಎಕ್ಸ್ ಕೆಫೆ ಬ್ಯಾರ್ಜಿಂಗ್ ಇದೆ, ಮೊರಿನಿ ಅಂತ ಒಂದು ಬ್ಯಾರ್ಜಿಂಗ್ ಸಿಗುತ್ತೆ. ಹಾಗೂ ಇಂಜಿನ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 649cc ಇದು ಲಿಕ್ವಿಡ್ ಕೂಲ್ ಇನ್ಲೈನ್ 2 ಸಿಲಿಂಡ್ರ್ ಇಂಜಿನ್ ಬರುತ್ತೆ. 60 PS ಹಾಗೂ 54 Nm ಇದು ಟಾರ್ಕ್ ಜನರೇಟ್ ಮಾಡುತ್ತೆ. ಇದರಲ್ಲಿ ತುಂಬಾ ಯುನೀಕ್ ಆಗಿರುವಂಥ ಒಂದು ಇಂಜಿನ್, ನಾವು 650cc ಹೇಳ್ಬೋದು. ತುಂಬಾ ಹೆವಿ ಪವರ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಎಕ್ಸಾಸ್ಟ್ ಡಿಸೈನ್ ನೋಡ್ಬೋದು, ಈ ಥರ ಎಕ್ಸಾಸ್ಟ್ ಡಿಸೈನ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ರಿಯರಲ್ಲೂ ನಿಮಗೆ ಡುವಲ್ ಚಾನಲ್ ABS, ಇಲ್ಲಿ ನೀವು ಬ್ರ್ಯಾಂಬೋ ಅವ್ರದ್ದು ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಗೋಲ್ಡನ್ ಕಲರ್ ಟೈರ್ ನಿಮಗೆ ವೀಲ್ ಜೊತೆ ಇಲ್ಲಿ ಅಡ್ವೆಂಚರ್ ಬ್ಯಾರ್ಜಿಂಗ್ ನೋಡ್ಬೋದು. ಹಾಗೂ ರಿಯರಲ್ಲಿ ನಿಮಗೆ ರ್ಯಾಕ್ ಕೊಟ್ಟಿದ್ದಾರೆ. ನೀವು ಟೂರಿಂಗ್ ಎಲ್ಲ ಮಾಡೋದಾದರೆ ನಿಮ್ಮ ಹತ್ರ ಇರುವಂಥ ಎಕ್ಸಸರೀಸ್ ಅಥವಾ ಟಾಪ್ ಬಾಕ್ಸನ್ನೆಲ್ಲ ಫಿಟ್ ಮಾಡೋಕ್ಕೆ ರ್ಯಾಕ್ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಟೇಲೈಟ್ ನೋಡ್ಬೋದು, ಹಾಗೂ ಇಂಡಿಕೇಟರ್ ಸೈಡಲ್ಲಿದೆ, LED ಎಲ್ಲದು. ಹಾಗೂ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಇದು ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ವಿತ್ ರಿಫ್ಲೆಕ್ಟರ್ ಜೊತೆಗೆ. ಸೊ ಟಯರ್ ನೀವು ಫಸ್ಟ್ ಆಫ್ ಆಲ್ ನೋಡ್ಬೋದು, ಫುಲ್ಲಿ ಆಫ್ ರೋಡಿಂಗ್ ಟೈರ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಆಫ್ ರೋಡು ಮಾಡ್ಬೋದು, ಟೂರಿಂಗು ಮಾಡ್ಬೋದು, ಹಾಗೂ ಲಾಂಗ್ ಡ್ರೈವ್ಸ್ ಎಲ್ಲ ಈಸಿಲಿ ಈ ಬೈಕಲ್ಲಿ ಮಾಡ್ಬೋದು. ಸೀಟ್ ಅಂತೂ ತುಂಬಾ ಕಂಫರ್ಟೇಬಲ್ ಆಗಿದೆ ಇದರಲ್ಲಿ. ಪಿಲಿಯನ್ ಮತ್ತು ರೈಡರ್ ಇಬ್ಬರಿಗೋಸ್ಕರ ಕಂಫರ್ಟೇಬಲ್ ಸೀಟ್ ಇದೆ. ಚೈನ್ಸ್ ಪಾಕೆಟ್ ಲುಕ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಇಲ್ಲಿ ಯಾವುದೇ ಸಾರಿ ಗಾರ್ಡ್ ಎಲ್ಲ ನೋಡಲಿಕ್ಕೆ ಸಿಗಲ್ಲ. ಸೀಟ್ ಡಿಸೈನ್ ನೋಡ್ಬೋದು ನೀವು, ತುಂಬಾ ಯುನೀಕ್ ಇದೆ. ಬೈಕಲ್ಲಿ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ 175 mm ಇದು ಬರುತ್ತೆ. ಹಾಗೂ ಇದರದ್ದು ವೆಯ್ಟ್ ಬಂದುಬಿಟ್ಟು ನಿಮಗೆ 235 kg ಇದು ಬರುತ್ತೆ. ಲೈಕ್ ಕರ್ಬ್ ವೇಟ್ ಬಂದುಬಿಟ್ಟು ವೆಹಿಕಲ್. ಸೊ ತುಂಬಾ ಒಂದು ಲೈಟ್ ವೇಟ್ ಅಂತಲೂ ಹೇಳ್ಬೋದು 650cc ಕಂಪೇರ್ ಮಾಡಿದರೆ. ಸೊ ಇದರಲ್ಲಿ ನಿಮಗೆ ಕಂಟ್ರೋಲ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಈ ಥರ ಹ್ಯಾಂಡಲಲ್ಲಿ. ಡಿಸ್ಪ್ಲೇ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ 7 ಇಂಚ್ ಇದು TFT ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಆಪ್ಷನ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ನಾನು ಬೇಸಿಕ್ ಡೀಟೇಲ್ ಇದರ ಬಗ್ಗೆ ಹೇಳ್ತಾ ಇರೋದು. ಸೀಟ್ ಇದು ನನಗೆ ತುಂಬಾ ಇದರ ಡಿಸೈನ್ ಇಷ್ಟ ಆಗಿದೆ. ಶಾರ್ಟ್ ಔಟ್ ರೈಡರ್ಸಿಗೂ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಫ್ರಂಟ್ ಲುಕ್ ಆಗಿರ್ಬೋದು, ರಿಯರ್ ಲುಕ್ ಆಗಿರ್ಬೋದು, ಓವರ್ ಆಲ್ ತುಂಬಾ ಚೆನ್ನಾಗಿದೆ ಗಾಡಿ. ಇದು ನಿಮಗೆ ಮೋಟೋ ಮೊರಿನಿ ಅಥವಾ ನಿಮಗೆ ಬೆನಲಿ ಶೋರೂಮ್ಸಲ್ಲಿ ನೋಡಲಿಕ್ಕೆ ಸಿಗುತ್ತೆ. 650cc ವೆಹಿಕಲ್ ಇದು. ಸೊ ಇದರದ್ದು ಪ್ರಾಪರ್ ಒಂದು ರಿವ್ಯೂ ನಾನು ತುಂಬ ಬೇಗನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂದು 6 lakh ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಈ ವೆಹಿಕಲ್ ಹೇಗಿದೆ ಅಂತ ನೀವು ಕೂಡ ಕಮೆಂಟಲ್ಲಿ ಹೇಳ್ಬೋದು. ಸೊ ಇದರದ್ದು ಪ್ರಾಪರ್ ವಿಡಿಯೋ ನಿಮ್ಮ ಜೊತೆ ತುಂಬ ಬೇಗನೆ ಶೇರ್ ಮಾಡ್ತೀನಿ, ಫುಲ್ಲಿ ಡೀಟೇಲ್ ಯಾವ ಥರ ಇದೆ ವೆಹಿಕಲ್ ಅಂತ. ಸೊ ಬೇಸಿಕ್ ಫೀಚರ್ಸ್ ಏನೆಲ್ಲ ಇದೆ ಅದು ಹೇಳಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.